A very good morning to all my dear viewers. Welcome to my YouTube channel. This is Arun Kiradi here. In today's class, we would like to explain one of the question of last unit, that is supply of goods and service. Question ಏನು ಅಂದ್ರೆ explain the conditions for taxability of supply of goods and service under GST. ಅಂದರೆ GST ಅಲ್ಲಿ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂದರೆ ಏನ್ರಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಪೂರೈಕೆ ಮಾಡಬೇಕಾದ್ರೆ ಯಾವ ನಿಯಮಗಳನ್ನು ನಾವು ಫಾಲೋ ಮಾಡಬೇಕು, ವಾಟ್ ಆರ್ ದ ಡಿಫ್ರೆಂಟ್ ಕಂಡೀಷನ್ಸ್ ವಿ ಶುಡ್ ಫಾಲೋ ಇಫ್ ವಿ ವಾಂಟ್ ಟು ಸಪ್ಲೈ ದ ಗೂಡ್ಸ್ ಆ್ಯಂಡ್ ಸರ್ವಿಸ್. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ದ ಫಸ್ಟ್ ಥಿಂಗ್ ಈಸ್, ಇಫ್ ಯು ವಾಂಟ್ ಟು ಸಪ್ಲೈ ದ ಗೂಡ್ಸ್ ಆ್ಯಂಡ್ ಸರ್ವಿಸ್, ಇಟ್ ಶುಡ್ ಬಿ ಅ ಟ್ಯಾಕ್ಸೇಬಲ್ ಈವೆಂಟ್ ಅಂಡರ್ GST ಅಂತ ನಾವಲ್ಲಿ ಕರಿತೀವಿ. ವಾಟ್ ಇಟ್ ಮೀನ್ಸ್ ಅ ಟ್ಯಾಕ್ಸೇಬಲ್ ಈವೆಂಟ್ ಅಂಡರ್ GST? ಟ್ಯಾಕ್ಸೇಬಲ್ ಈವೆಂಟ್ ಅಂದರೆ ಏನು ರೀ, ತೆರಿಗೆಯನ್ನು ವಿಧಿಸಬಹುದಾದ ಘಟನೆ ಅಂತ ನಾವಲ್ಲಿ ಕರಿತೀವಿ. ಟ್ಯಾಕ್ಸೇಬಲ್ ಇವೆಂಟ್ ಮೀನ್ಸ್ ದ ಇವೆಂಟ್ ವಿಚ್ ಕನ್ಸಿಡರ್ ಆಸ್ ಅ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಲೀಗಲಿ. ಸೊ ಲೀಗಲಾಗಿ ನೀವು ಗೂಡ್ಸ್ ಆ್ಯಂಡ್ ಸರ್ವೀಸನ್ನು ಸಪ್ಲೈ ಮಾಡ್ಬೋದು ಏನಪ್ಪ ಅಂದ್ರೆ ಟ್ಯಾಕ್ಸೇಬಲ್ ಇವೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಕಂಡೀಷನ್ ಏನು ಅಂದ್ರೆ, ಇಫ್ ಯು ವಾಂಟ್ ಟು ಸಪ್ಲೈ ದ ಗೂಡ್ಸ್ ಆ್ಯಂಡ್ ಸರ್ವೀಸ್, ಇಟ್ ಶುಡ್ ಬಿ ಅ ಟ್ಯಾಕ್ಸೇಬಲ್ ಇವೆಂಟ್ ಅಂಡರ್ GST. ಅಂದರೆ GSTಯಲ್ಲಿ ಅದು ಏನಿರ್ಬೇಕು ರೀ, ಕಂಪಲ್ಸರಿಲಿ ಟ್ಯಾಕ್ಸೇಬಲ್ ಇವೆಂಟ್ ಅಂತ ಕನ್ಸಿಡರ್ ಆಗಬೇಕು. ಸರಕು ಸೇವಾ ತೆರಿಗೆಯನ್ನು ವಿಧಿಸಬಹುದಾದ ಘಟನೆ ಅಂತ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಸೆಕೆಂಡ್ ಒನ್ ಈಸ್, ದೇರ್ ಮಸ್ಟ್ ಬಿ ಅ 2 persons ಆರ್ 2 parties, ಇಬ್ಬರು ಇರಬೇಕು. ಒನ್ ಶುಡ್ ಬಿ ಅ ಸಪ್ಲೈಯರ್, ಅಂದರ್ ಒನ್ ಶುಡ್ ಬಿ ಅ ರಿಸೀವರ್. ಒನ್ ಕೆನಾಟ್ ಸಪ್ಲೈ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಹಿಮ್ಸೆಲ್ಫ್ ಆರ್ ಒನ್ ಸೆಲ್ಫ್. ಅಂದರೆ ಏನು ಹೇಳ್ತಾರೆ ಅಂದ್ರೆ ಕಂಡೀಷನ್, ಇಫ್ ಯು ವಾಂಟ್ ಟು ಸಪ್ಲೈ ದ ಗೂಡ್ಸ್ ಆ್ಯಂಡ್ ಸರ್ವಿಸ್, ಇಟ್ ಶುಡ್ ಬಿ ಇನ್ಕ್ಲೂಡ್ 2 persons. ಒನ್ ಈಸ್ ಅ ಸಪ್ಲೈಯರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಅಂದರ್ ಒನ್ ಈಸ್ ಅ ರಿಸೀವರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಇದರ ಅರ್ಥ ಏನು ಅಂದ್ರೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಸಪ್ಲೈ ಆಗಬೇಕು ಅಂದರೆ ಇಬ್ಬರು ವ್ಯಕ್ತಿಗಳು ಬೇಕು. ಒಬ್ಬವ ಸರಕು ಸೇವೆಯನ್ನು ಒದಗಿಸುವ ವ್ಯಕ್ತಿ, ಇನ್ನೊಬ್ಬವ ಸರಕು ಸೇವೆಯನ್ನು ಪಡೆದುಕೊಳ್ಳುವ ವ್ಯಕ್ತಿ ಅಂತ ನಾವಲ್ಲಿ ಕರಿತೀವಿ. ಒನ್ ಶುಡ್ ಬಿ ಅ ಸಪ್ಲೈಯರ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸ್, ಅಂದರ್ ಶುಡ್ ಬಿ ಅ ರಿಸೀವರ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಥರ್ಡ್ ಒನ್ ಈಸ್, ಸಪ್ಲೈ ನಾಟ್ ಓನ್ಲಿ ಇನ್ಕ್ಲೂಡ್ ಸೇಲ್ ಬಟ್ ಆಲ್ಸೋ ಟ್ರಾನ್ಸ್ಫರ್, ಎಕ್ಸ್ಚೇಂಜ್ ಆ್ಯಂಡ್ ಬಾರ್ಟರ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ಸಪ್ಲೈ ನಾಟ್ ಓನ್ಲಿ ಇನ್ಕ್ಲೂಡ್ ಸೇಲ್ ಅಂದರೆ ಏನು ರೀ, ಸಪ್ಲೈ ಅಂದರೆ ಕೇವಲ ಮಾರಾಟ ಅಷ್ಟೇ ಅಲ್ಲದೆ, ಸಪ್ಲೈ ಅಂದರೆ ಏನಾಗುತ್ತೆ ರೀ ಅದು, ಇಟ್ ಶುಡ್ ಬಿ ಟ್ರಾನ್ಸ್ಫರ್. ಅಂದರೆ ಟ್ರಾನ್ಸ್ಫರ್ ಅಂದರೆ ಏನು ರೀ ಅರ್ಥ, ಟ್ರಾನ್ಸ್ಫರ್ ಆಫ್ ಅಸೆಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ದ್ಯಾಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಅ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ ಅವರು, ಸೇಲ್ ಅಷ್ಟೇ ಸಪ್ಲೈ ಅಲ್ಲ. ಸೇಲ್ ಅಂದ್ರೆ ಏನು ರೀ, ಸೇಲ್ ಆಕರ್ ವೆನ್ ಅ ಗೂಡ್ಸ್ ಆ್ಯಂಡ್ ಸರ್ವೀಸ್ ರಿಸಲ್ಟ್ ಟು ಟ್ರಾನ್ಸ್ಫರ್ ದ ಓನರ್ಶಿಪ್. ಸೇಲ್ ಅಂದ್ರೆ ಏನು ರೀ, ನೀವು ಗೂಡ್ಸ್ ಆ್ಯಂಡ್ ಸರ್ವೀಸನ್ನು ಮಾರಾಟ ಮಾಡಿದಾಗ ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಏನಂತ ಟ್ರೀಟ್ ಆಗುತ್ತೆ ರೀ, ಸೇಲ್ ಅಂತ ಟ್ರೀಟ್ ಆಗುತ್ತೆ. ಬಟ್ ಟ್ರಾನ್ಸ್ಫರ್ ಅಂದ್ರೆ ಏನು ರೀ, ಟ್ರಾನ್ಸ್ಫರ್ ಮೇ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಒನ್ ಬ್ರಾಂಚ್ ಟು ಅನದರ್ ಬ್ರಾಂಚ್ ಆ್ಯಂಡ್ ದ ಟ್ಯಾಕ್ಸ್ ಕ್ಯಾನ್ ಬಿ ಪೇಡ್. ಅಂದ್ರೆ ಏನು ರೀ, ಟ್ರಾನ್ಸ್ಫರ್ ಮಾಡಿರ್ತಾರೆ ಅವ್ರು. ಈಗ ಒಂದು ಎಕ್ಸ್ ಆಫೀಸ್ ಇರ್ತೈತಿ, ಹೆಡ್ ಆಫೀಸ್, ಅದನ್ನು ವೈ ಬ್ರಾಂಚ್ ಆಫೀಸ್ ಇರ್ತೈತಿ. ಸೊ ಎಕ್ಸ್ ತನ್ನ ಗೂಡ್ಸನ್ನು ವೈಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಅ ಟ್ಯಾಕ್ಸೇಬಲ್ ಇವೆಂಟ್ ಅಂತ ನಾವಲ್ಲಿ ಕರಿತೀವಿ. ಯಾಕಂದ್ರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂದ್ರೆ ಅದು ಕೂಡ ಏನಾಗುತ್ತೆ, ಸಪ್ಲೈ ಅಂತ ಟ್ರೀಟ್ ಆಗುತ್ತೆ. ಬರೀ ಮಾರಾಟ ಮಾಡಿದ ಅಷ್ಟೇ ಟ್ರೀಟ್ ಅಲ್ಲ. If you want to supply the goods from one place to another place or from one branch to another branch, that is also considered as a transfer. Sometimes exchange can take place. Exchange andre inde, when the barter takes place from one goods to another goods instead monetary transaction. ಅಂದ್ರೆ ಈಗ ನಾವು ಹಣ ಕೊಟ್ಟು ಇನ್ನೊಂದು ಗೂಡ್ಸ್ ತೊಗೊಂಡಿವಿ ಅಂದ್ರೆ ಅದು ಕೂಡ ಏನಾಗುತ್ತೆ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಚೇಂಜ್ ಅಂದ್ರೆ ವಿನಿಮಯ ಅಂತ ಕರಿತೀವಿ ನಾವು. ಎಕ್ಸ್ಚೇಂಜ್ ಫ್ರಮ್ ಒನ್ ಗೂಡ್ಸ್ ಟು ಅನದರ್ ಗೂಡ್ಸ್ ಆರ್ ಫ್ರಮ್ ಮನಿ ಟು ಅನದರ್ ಗೂಡ್ಸ್, ದಟ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಅ ಸಪ್ಲೈ ಅಂತ. ಬಾರ್ಟರ್ ಅಂದ್ರೆ ಇದು ಕೂಡ ಎಕ್ಸ್ಚೇಂಜ್ ಒಳಗೆ ಬರ್ತೈತೆ. ಅಂದ್ರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ ಅವರು, ಸಪ್ಲೈ ನಾಟ್ ಓನ್ಲಿ ಇನ್ಕ್ಲೂಡ್ ದ ಸೇಲ್ ಬಟ್ ಆಲ್ಸೋ ಇನ್ಕ್ಲೂಡ್ ಇಟ್ ಮೇ ಬಿ ಟ್ರಾನ್ಸ್ಫರ್, ಎಕ್ಸ್ಚೇಂಜ್ ಆರ್ ಅ ಬಾರ್ಟರ್ ಅಂತ ಕರಿತೀವಿ ನಾವು. ಅಂದರೆ ಕೇವಲ ಮಾರಾಟ ಅಷ್ಟೇ ಪೂರೈಕೆ ಅಲ್ಲದೆ, ಮಾರಾಟದ ಜೊತೆಗೆ ವರ್ಗಾವಣೆ ಹಾಗೂ ವಿನಿಮಯ ಅಂತ ಕರಿತೇವೆ. ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ, ಎಕ್ಸ್ಚೇಂಜ್ ಅಂದರೆ ವಿನಿಮಯ. ಇದು ಕೂಡ ಏನಾಗುತ್ತೆ ರೀ, ಪೂರೈಕೆ ಅಂತ ಅನಿಸ್ಕೊಳತ್ತೆ. ಪೂರೈಕೆ ಅನಿಸ್ಕೋಬೇಕಾದ್ರೆ ಕೀವರ್ಡ್ ಏನು ರೀ, ಇಟ್ ಈಸ್ ಇನ್ಕ್ಲೂಡ್ ಸೇಲ್, ಅಫ್ಕೋರ್ಸ್ ಇಟ್ ಈಸ್ ಓಕೆ. ಅಲಾಂಗ್ ವಿತ್ ದ ಸೇಲ್ ಇಟ್ ಮೇ ಬಿ ಅ ಟ್ರಾನ್ಸ್ಫರ್, ಇಟ್ ಮೇ ಬಿ ಎಕ್ಸ್ಚೇಂಜ್ ಆರ್ ಇಟ್ ಮೇ ಬಿ ಅ ಬಾರ್ಟರ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, sometimes the supply of goods and service may be with or without consideration. Sometimes with a consideration you can send the goods,
sometimes without consideration you can send the goods, that is also treated as a supply ಅಂತ. ಅಂದರೆ ನೀವು ನಿಮ್ಮ ಪರಿಭಾವನೆಗೆ ಬಂದು ಗೂಡ್ಸನ್ನು ವರ್ಗಾವಣೆ ಮಾಡ್ಬೋದು, ವಿತ್ ಆರ್ ವಿದೌಟ್ ಕನ್ಸಿಡರೇಷನ್ ಮಾಡಿದರೂ ಕೂಡ ಏನಾಗುತ್ತೆ ಅದು ಸಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಎನಿ ಟ್ರಾನ್ಸ್ಫರ್ ಆಫ್ ಅ ಟೈಟಲ್ ಇನ್ ಗೂಡ್ಸ್ ಈಸ್ ಅ ಸಪ್ಲೈ ಅಂತ. ಅಂದರೆ ಏನು ರೀ, ಇಲ್ಲಿ ಟೈಟಲನ್ನು ನೀವು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂದ್ರೆ, ಸಪೋಸ್ ನಿಮ್ಮ ಹೆಸರಲ್ಲೇ ಒಂದು ಬುಕ್ ಪ್ರಿಂಟ್ ಮಾಡಿರ್ತೀವಿ ಅಂದರೆ ನಿಮ್ಮ ಹೆಸರಲ್ಲೇ ಒಂದು ಟೈಟಲ್ ಇರುತ್ತದೆ. ಸೊ ಅದನ್ನು ನಾವು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಿದ್ದೀವಿ ಅಂದ್ರೆ ಅದು ಕೂಡ ಏನಾಗುತ್ತೆ ರೀ, ಸಪ್ಲೈ ಅಂತ ಟ್ರೀಟ್ ಆಗುತ್ತೆ. ಬಿಕಾಸ್ ಅದರಿಂದ ನೀವು ಅರ್ನಿಂಗ್ ಮಾಡ್ತಿರ್ತೀರಿ. ಸೊ ಟೈಟಲ್ ಅರ್ನಿಂಗ್ ಮಾಡಿದಾಗ ಅದು ಏನಾಗುತ್ತೆ ರೀ, ಸಪ್ಲೈ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ವೆನ್ ಯು ಟ್ರಾನ್ಸ್ಫರ್ ಯುವರ್ ಟೈಟಲ್ ಆಫ್ ಅ ಗೂಡ್ಸ್ ದಟ್ ಈಸ್ ಆಟೋಮೆಟಿಕಲಿ ಟ್ರೀಟೆಡ್ ಆ್ಯಸ್ ಅ ಸಪ್ಲೈ ಆಫ್ ಗೂಡ್ಸ್ ಅಂತ. ಅಂದರೆ ನೀವು ಸರಕಿನ ತಲೆಬರಹವನ್ನು ಅಥವಾ ಸರಕಿನ ಮುಖ್ಯವಾದಂಥ ಅಂಶವನ್ನು ವರ್ಗಾವಣೆ ಮಾಡಿದಾಗ ಅದು ಏನಾಗುತ್ತೆ ರೀ, ಪೂರೈಕೆ ಅಂತ ಅನಿಸ್ಕೊಳುತ್ತೆ. ಆಮೇಲೆ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆರ್ ಅ ರೈಟ್ ಇನ್ ಗೂಡ್ಸ್ ಆರ್ ಅನ್ಡಿವೈಡೆಡ್ ಶೇರ್ ಇನ್ ಗೂಡ್ಸ್ ವಿದೌಟ್ ಟ್ರಾನ್ಸ್ಫರ್ ಆಫ್ ಅ ಟೈಟಲ್ ಈಸ್ ಆಲ್ಸೋ ಸಪ್ಲೈ ಆಫ್ ಸರ್ವಿಸ್. ಇಟ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಅ ಗೂಡ್ಸ್ ವಿದೌಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಅ ಸಪ್ಲೈ. ಅಂದರೆ ಇದರ ಅರ್ಥ ಏನು ರೀ, ಯು ಆರ್ ನಾಟ್ ಟ್ರಾನ್ಸ್ಫರಿಂಗ್ ಯುವರ್ ಓನರ್ಶಿಪ್, ಓನ್ಲಿ ಯು ಆರ್ ಟ್ರಾನ್ಸ್ಫರಿಂಗ್ ದ ಗೂಡ್ಸ್ ವಿಚ್ ಈಸ್ ಕಮ್ಸ್ ಅಂಡರ್ ಟ್ಯಾಕ್ಸ್ ಅಂತ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಲ್ಲಿ ಅವರು, ನೀವು ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡೋಂಗಿಲ್ಲ, ಓನರ್ಶಿಪ್ ಜಾಗದಾಗ ಗೂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತೀರಿ, ಅದು ಕೂಡ ಏನಾಗುತ್ತೆ ರೀ, ಸಪ್ಲೈ ಆಗುತ್ತೆ ಅಂತ. ಬಟ್ ದ ಕಂಡೀಷನ್ ಈಸ್ ದ್ಯಾಟ್ ಗೂಡ್ಸ್ ಶುಡ್ ಬಿ ಕಮ್ಸ್ ಅಂಡರ್ ಟ್ಯಾಕ್ಸ್ ಅಂತ. ಅಂದರೆ ನೀವು ಎಕ್ಸೆಂಪ್ಟೆಡ್ ಗೂಡ್ಸನ್ನು ಸಪ್ಲೈ ಮಾಡಿದ್ರೆ ಟ್ಯಾಕ್ಸೇಬಲ್ ಬರೋಂಗಿಲ್ಲ. ಯು ಹ್ಯಾವ್ ಟು ಸಪ್ಲೈ ದ ಗೂಡ್ಸ್ ವಿಚ್ ಈಸ್ ಕಮ್ಸ್ ಅಂಡರ್ GST ಓನ್ಲಿ. ಅಂದರೆ ಯಾವುದಕ್ಕೆ ತೆರಿಗೆಯನ್ನು ವಿಧಿಸಬಹುದಾಗತ್ತೋ ಅಂಥ ಸರಕನ್ನು ನೀವು ವರ್ಗಾವಣೆ ಮಾಡಿದಾಗ ಏನಾಗುತ್ತೆ ರೀ, ಅದು ಸಪ್ಲೈ ಅಂತ ಟ್ರೀಟ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಗಿವಿಂಗ್ ಟ್ರೀಟ್ಮೆಂಟ್ ಆರ್ ಪ್ರೊಸೆಸಿಂಗ್ ಟು ಅದರ್ ಪರ್ಸನ್ಸ್ ಗೂಡ್ಸ್ ಈಸ್ ಅ ಸರ್ವೀಸ್ ಅಂತ ನಾವಲ್ಲಿ ಹೇಳ್ತೀವಿ. ಅಂದ್ರೆ ಇಫ್ ಯು ಟ್ರೀಟ್ ದ ಅದರ್ಸ್ ಸರ್ವೀಸ್, ಅದರ್ ಗೂಡ್ಸ್, ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಅ ಸರ್ವೀಸ್. ಅಂದರೆ ನೀವು ಒಬ್ಬರ ಕಡೆಯಿಂದ ಗೂಡ್ಸ್ ತರಿಸಿ ಇನ್ನೊಬ್ರಿಗೆ ಮಾರಾಟ ಮಾಡಿರ್ತೀರಿ, ಇನ್ನೊಬ್ರು ಗೂಡ್ಸಿಗೆ ನೀವು ಮಾರಾಟ ಮಾಡಿದ್ದೀವಿ ಅಂದ್ರೆ ಅದು ಏನಾಗುತ್ತೆ ರೀ, ಸರ್ವೀಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಯುವರ್ ಓನ್ ಗೂಡ್ಸ್, ಇಫ್ ಯು ಆರ್ ಸಪ್ಲೈಯಿಂಗ್ ಅದರ್ ಗೂಡ್ಸ್ ದಟ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಅ ಸರ್ವೀಸ್ ಅಂತ ನಾವಲ್ಲಿ ಟ್ರೀಟ್ ಮಾಡ್ತೀವಿ. ಅಂದರೆ ಏನು ರೀ, ಈಗ ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಉತ್ಪಾದನೆ ಮಾಡಿರ್ತಾನೆ, ಮ್ಯಾನುಫ್ಯಾಕ್ಚರ್ ಗೂಡ್ಸನ್ನು ತಂದು ಹೋಲ್ಸೇಲರ್ ಮಾರಾಟ ಮಾಡಿದ ಅಂದ್ರೆ ಸೊ ದಟ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಅ ಸಪ್ಲೈ ಅಂತ ನಾವಲ್ಲಿ ಟ್ರೀಟ್ ಮಾಡ್ತೇವೆ. ಆಮೇಲೆ ಟ್ರಾನ್ಸ್ಫರ್ ಆಫ್ ಅ ಬಿಸ್ನೆಸ್ ಅಸೆಟ್ ಪರ್ಮನೆಂಟ್ಲಿ ಈಸ್ ಅ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸಪ್ಲೈ ಆಫ್ ಗೂಡ್ಸ್. ಅಂದರೆ ಏನು ಹೇಳ್ತಾರೆ, ಟ್ರಾನ್ಸ್ಫರ್ ಆಫ್ ಅ ಬಿಸ್ನೆಸ್ ಅಸೆಟ್ ಪರ್ಮನೆಂಟ್ಲಿ ಅಂತ. ನಿಮ್ಮ ಬಿಸ್ನೆಸ್ ಅಸೆಟನ್ನು ಪರಿಪೂರ್ಣವಾಗಿ ವರ್ಗಾವಣೆ ಮಾಡಿದರೂ ಕೂಡ ಅದು ಸಪ್ಲೈ ಅಂತಲೇ ಟ್ರೀಟ್ ಮಾಡ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ ತೊಗೊಂಡಿರಿ ಅಂತ ತಿಳ್ಕೊರಿ, ಬಿಸ್ನೆಸ್ ಸಲುವಾಗಿ ಕಾರ್ ತೊಗೊಂಡಿರಿ ಅಂದ್ರೆ ಅದಕ್ಕೆ ITC ಕ್ಲೇಮ್ ಮಾಡ್ಕೊಂಡಿರ್ತೀರಿ. ಸ್ವಲ್ಪ ದಿವಸ ಆದಮೇಲೆ ಆ ಕಾರನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡ್ತೀರಿ. ಇನ್ನೊಬ್ಬರಿಗೆ ಮಾರಾಟ ಮಾಡಿದಾಗ ಕೂಡ ಅದು ಏನಾಗುತ್ತೆ ರೀ, ಸಪ್ಲೈ ಅಂತ ಟ್ರೀಟ್ ಆಗ್ತದೆ. ಬಿಕಾಸ್ ಯು ಆರ್ ಟೇಕಿಂಗ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್. ವೆನ್ ಯು ಆರ್ ಟೇಕಿಂಗ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಆ್ಯಂಡ್ ಯು ಆರ್ ಸೆಲ್ಲಿಂಗ್, ದ್ಯಾಟ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಅ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಈಗ ನಿಮ್ಮ ಹತ್ರ ಇತ್ತದು ಅಸೆಟ, ಅದು ಪರ್ಮನೆಂಟಾಗಿ ಮಾರಾಟ ಮಾಡಿರಿ, ಬಿಸ್ನೆಸ್ ಪರ್ಪಸ್ ಸಲುವಾಗಿ ತೊಗೊಂಡದ್ದು, ಬಟ್ ಅದಕ್ಕೂ ಕೂಡ ಏನಂತ ಕರಿತೀವಿ ನಾವು, ಸಪ್ಲೈ ಆಫ್ ಗೂಡ್ಸ್ ಅಂತಲೇ ಕರಿತೀವಿ. ಬಿಕಾಸ್ ಯು ಆರ್ ಟೇಕಿಂಗ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಅಂತ ನಾವಲ್ಲಿ ಹೇಳ್ತೀವಿ. ನೀವು ವ್ಯವಹಾರಕ್ಕೋಸ್ಕರ ತೊಗೊಂಡಿರ್ತೀರಿ, ಸೊ ವರ್ಗಾವಣೆ ಮಾಡಿದಾಗ ಅದು ಏನಂತ ಟ್ರೀಟ್ ಆಗುತ್ತೆ ರೀ, ಸಪ್ಲೈ ಅಂತ ಟ್ರೀಟ್ ಆಗುತ್ತೆ ಅಂತ ಹೇಳ್ಬೋದು. ಇಫ್ ಎನಿ ಬಿಸ್ನೆಸ್ ಅಸೆಟ್ ಆರ್ ಪುಟ್ ಇನ್ ಟು ಅ ಪ್ರೈವೇಟ್ ಯೂಸ್, ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಅ ಸಪ್ಲೈ ಅಂತ ನಾವಲ್ಲಿ ಕರಿಬೋದು. ನೀವು ಪ್ರೈವೇಟ್ಗೋಸ್ಕರನ ನಾವು ಟ್ರೀಟ್ ಮಾಡಿದ್ದು ಕೂಡ ಅದು ಸಪ್ಲೈ ಆಗುತ್ತೆ ಅಂತ. ಆಮೇಲೆ ಲಾಸ್ಟ್ ಒನ್, ಸಪ್ಲೈ ಆಫ್ ಗೂಡ್ಸ್ ಬೈ ಎನಿ ಅನ್ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಆರ್ ಬಾಡಿ ಆಫ್ ಪರ್ಸನ್ ಟು ಅ ಮೆಂಬರ್ ದೇರ್ ಆಫ್ ಫಾರ್ ಅ ಕ್ಯಾಶ್ ಆರ್ ಅ ಕ್ರೆಡಿಟ್ ಆರ್ ಅದರ್ ವ್ಯಾಲ್ಯೂಯಬಲ್ ಕನ್ಸಿಡರೇಷನ್ ಈಸ್ ಆಲ್ಸೋ ಸಪ್ಲೈ ಆಫ್ ಗೂಡ್ಸ್ ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿಬೇಕಾದ್ರೆ ಕಂಡೀಷನ್ ಏನು ಅಂದರೆ, ಅನ್ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ನಿಂದ ಗೂಡ್ಸ್ ಸಪ್ಲೈ ಆದರೂ ಕೂಡ, ಅಂದರೆ ಯಾವುದು ರಿಜಿಸ್ಟ್ರೇಷನ್ ಮಾಡಿರೋಂಗಿಲ್ಲ ಅದು ಸಪ್ಲೈ ಮಾಡಿದರೂ ಕೂಡ ಏನಾಗುತ್ತೆ ರೀ, ಅದು ಸಪ್ಲೈ ಅಂತ ನಾವು ಟ್ರೀಟ್ ಮಾಡ್ತೀವಿ ಅಂತ ನಾವಲ್ಲಿ ಹೇಳ್ಬೋದು. ದೀಸ್ ಆರ್ ಆಲ್ ಸಮ್ ಕಂಡೀಷನ್ಸ್ ಫಾರ್ ಟ್ಯಾಕ್ಸೆಬಿಲಿಟಿ ಆಫ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ರೂಲ್ಸ್ ಅಂಡರ್ GST ಅಂತ ನಾವಲ್ಲಿ ಕರಿತೀವಿ. ಅಂದರೆ GST ಒಳಗಡೆ ನಾವು ಗೂಡ್ಸ್ ಆ್ಯಂಡ್ ಸರ್ವೀಸನ್ನು ಸಪ್ಲೈ ಮಾಡಬೇಕಾದ್ರೆ ಯಾವ ಕಂಡೀಷನ್ಸನ್ನು ನಾವು ಫಾಲೋ ಮಾಡಬೇಕು, ಯಾವ ನಿಯಮಗಳನ್ನು ನಾವು ಫಾಲೋ ಮಾಡಬೇಕು ಅಂತ ತಿಳ್ಕೊಳ್ಳೋದೇನೆಂದರೆ ಕಂಡೀಷನ್ ಫಾರ್ ಟ್ಯಾಕ್ಸೆಬಿಲಿಟಿ ಸಪ್ಲೈ ಆಫ್ goods and service. This is comes under 5th unit and it is also an important question.